ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಸಾರಿ, ತುಂಬ ದಿವಸ ಆಯಿತು ವಿಡಿಯೋ ಹಾಕಿ. ಇನ್ಮೇಲೆ ಅಟ್ಲೀಸ್ಟ್ ವಾರಕ್ಕೆ 2 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಾಕಷ್ಟು ನಡೆದೋಗಿದೆ ಈ ಪೀರಿಯಡಲ್ಲಿ. ನಾನು ವಿಡಿಯೋ ಹಾಕದೇ ಇರೋ ಪೀರಿಯಡಲ್ಲಿ ತುಂಬ ನಡೆದೋಗಿದೆ. IPL ಆಗೋಯಿತು, IPL 2024. ಇಂಡಿಯಾದು ಎಲೆಕ್ಷನ್ ಆಗೋಯಿತು. ಅದರ ರಿಸಲ್ಟ್ ಆಲ್ಮೋಸ್ಟ್ 90% ಗೊತ್ತಾಯಿತು. ಯಾರು ಪ್ರಧಾನಮಂತ್ರಿ ಆಗಬಹುದು ಅಂತ 90% ಗೊತ್ತಾಯಿತು. ಈಗ ಫಸ್ಟ್ ನಾವು IPL ಬಗ್ಗೆ ಮಾತಾಡೋಣ. IPL ಹೇಗಿತ್ತು ನಿಮಗೆ? ಕಮೆಂಟ್ ಮಾಡಿ. ಹೇಗಿತ್ತು? ಬೋರಿಂಗ್ ಆಗಿತ್ತಾ, ಓಕೆ ಆಗಿತ್ತಾ, ಸ್ಯಾಟಿಸ್ಫೈಡ್ ಆಗಿಲ್ಲ, ಸೂಪರ್ ಆಗಿತ್ತಾ? ಕಮೆಂಟ್ ಮಾಡಿ. ನನಗಂತೂ ಸ್ವಲ್ಪ ಬೋರಿಂಗ್ ಆಗಿತ್ತು IPL. ಯಾಕಂದರೆ ಆಬ್ವಿಯಸ್ಲಿ RCB ಸಪೋರ್ಟ್ ಅಲ್ವಾ, ಬೋರಿಂಗ್ ಆಗೇ ಆಗುತ್ತೆ ನಮಗೆ. ಯಾಕಂದರೆ 17 ವರ್ಷ ವೆಯ್ಟ್ ಮಾಡಿದ್ವಿ ಕಪ್ಪಿಗೋಸ್ಕರ. ಇನ್ನೂ ವೆಯ್ಟಿಂಗಲ್ಲೇ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈ ಆಲ್ಮೋಸ್ಟ್ ಒಂದು 17 ವರ್ಷದಲ್ಲಿ ಮಿನಿಮಮ್ 5 ಟೈಮ್ಸ್ ನಮಗೆ ಆರೆಂಜ್ ಕಪ್ ಸಿಕ್ಕಿದೆ ಅಲ್ವಾ? ಆರೆಂಜ್ ಕ್ಯಾಪು ಮ್ಯಾಕ್ಸಿಮಮ್ ಕೊಹ್ಲಿಗೆ ಸಿಕ್ಕಿದೆ. ವಿನ್ ಆಗ್ತಾರೆ, ಸೋಲ್ತಾರೆ, ಬಟ್ ಆರೆಂಜ್ ಕ್ಯಾಪು ಕೊಹ್ಲಿ ಸಿಗ್ತಾಯಿದೆ. ಅದೊಂದು ನಾವು ಹ್ಯಾಪಿಯಾಗಿರ್ಬೋದು ಅಷ್ಟೆ. ನನಗೆ ಗೊತ್ತಿದ್ದು, ನಾನು ಸ್ಟಾರ್ಟಿಂಗಿಂದ ಮೈಂಡಲ್ಲಿ ಅಂದ್ಕೊಂಡಿರೋದು, ಈಗಲೂ ಅಂದ್ಕೊಂಡಿರೋದು, ಈ ವರ್ಷ ಎಸ್ಪೆಷಲಿ ಈ IPLಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಯಾರನ್ನ ತಗೋಬೇಕು, ಯಾರನ್ನ ಬಿಡಬೇಕು ಅಷ್ಟೂ ಥಿಂಕ್ ಮಾಡೋಕೆ ಅವ್ರಿಗೆ ಇದಿಲ್ಲ. ಯಾರನ್ನೋ ತಗೊಳ್ತಾರೆ ನೋಡಿ. ಇವಾಗ ಬೇರೆ ಟೀಮ್ಗಳೆಲ್ಲ ಆಕ್ಷನಲ್ಲಿ ಸೆಲೆಕ್ಟ್ ಮಾಡಿ ಅವ್ರು ಬಿಸಾಕಿರೋರ್ನೆಲ್ಲ ತಗೊಂಡು ಇವ್ರು ಹಾಕ್ಕೊಂಡಿದ್ದಾರೆ ಅಲ್ವಾ? ಆಮೇಲೆ ಟೀಮಲ್ಲಿ ಯಾರನ್ನ ಇಟ್ಕೋಬೇಕು, ಯಾರನ್ನ ತೆಗಿಬೇಕು ಅದು ಗೊತ್ತಾಗ್ತಿಲ್ಲ. ಅದ್ರ ಡಿಸಿಷನ್ ಯಾರಂತನೂ ಗೊತ್ತಿಲ್ಲ. ಆಲ್ಮೋಸ್ಟ್ 6ರಿಂದ 7 ಮ್ಯಾಚ್ ವಿಲ್ ಜಾಕ್ಸ್ನ ಕುಂಡಿಸ್ಬಿಟ್ಟು ಆಮೇಲೆ ಬಂದು ಆಡಿದ್ರು. ನೋಡಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು. 2 ಮ್ಯಾಚ್ 3 ಮ್ಯಾಚು ಸೂಪರಾಗಿ ಆಡಿದ್ರು. ಇನ್ನೊಂದು, ಇಂಗ್ಲೆಂಡ್ ಅದು ಸರಿ, ಆಸ್ಟ್ರೇಲಿಯಾದ ಸರಿ, ಈ ಟೀಮಲ್ಲಿರೋ ಪ್ಲೇಯರ್ಗಳಿಗೆ ಮ್ಯಾಚ್ಗಳು ಇದೆ ಅಂತ ಇವರು ಗೊತ್ತು ಆಲ್ರೆಡಿ. IPL ಟೈಮಲ್ಲೇ ಮಿಡ್ಡಲ್ಲಿ ಮ್ಯಾಚ್ ಇದೆ ಅಂತ. ಅಂಥವ್ರನ್ನ ಯಾಕೆ ತಗೋಬೇಕು? ತಗೊಂಡು ಅವ್ರನ್ನ ಬಿಟ್ಟು ಸ್ವಲ್ಪ ಚೆನ್ನಾಗಿ ಹೋಗ್ತಾರೋ ಪೀಕಲ್ಲಿ ಅವ್ರನ್ನೆಲ್ಲ ಕಳಿಸ್ಬಿಡೋದು. ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಇದು RCB ಮಾತ್ರ ಮಾಡಿದೆ, ಎಲ್ಲ ಟೀಮ್ಗಳು ಮಾಡಿದೆ ಈ ತಪ್ಪು ಕೆಲಸನ. ಇನ್ನು ಯಾವಾಗ ನೋಡು RCB ಡಿಪೆಂಡ್ ಆಗೋದು ಕೊಹ್ಲಿ. ಬೇರೆಯವ್ರನ್ನ ಡಿಪೆಂಡೇ ಆಗಿಲ್ಲ ಇದುವರೆಗೂ. ಕೊಹ್ಲಿನೇ ಡಿಪೆಂಡ್ ಆಗಿರೋದು. ಯಾಕಂದರೆ ಡ್ಯೂಪ್ಲಿಸಿ ಕೆಲವು ಮ್ಯಾಚ್ ಆಡಿದ್ರು, ಕೆಲವು ಮ್ಯಾಚ್ ಆಡಿಲ್ಲ. ಆಮೇಲೆ ಸಿರಾಜ್ ಬೌಲಿಂಗ್ ಅಂತೂ ದೇವರೇ ಗತಿ ಈ ಸಲ. ಬಟ್ ಶೋಕ್ಕೂ ಏನು ಕಡಿಮೆ ಇಲ್ಲ. ಈ ದಯಾಳು ಯಾರ್ಯಾರೋ ತೊಗೊಂಡಿದ್ದಾರಲ್ಲ ಇವರು ಟೀಮ್ಲಿ. ಮ್ಯಾಕ್ಸ್ವೆಲ್, ಅಪ್ಪ ಹಾಗೆ ಏನಂತ ತೊಗೊಂಡ್ರೋ ಗೊತ್ತಿಲ್ಲ ಆ ಮನುಷ್ಯನ. ಆಯಿತು, ಲಾಸ್ಟ್ ಇಯರು ಸೂಪರಾಗಿ ಆಡಿದ್ರು, ಓಕೆ ಎಲ್ಲ. ಲಾಸ್ಟ್ ಇಯರ್ ಬಿಟ್ಟಾಗಿ ಕರೆಂಟ್ ಸ್ಟೇಟಸ್ ಏನು ಅವ್ರದ್ದು? ಪರ್ಫಾರ್ಮೆನ್ಸ್ ಇಲ್ಲ, ಏನೂ ಇಲ್ಲ ಅಲ್ವಾ? ನೀವೇ ಥಿಂಕ್ ಮಾಡಿ, ಎಷ್ಟು ಮ್ಯಾಚ್ ಆಡಿದ್ರು ಅವರು? ಮ್ಯಾಕ್ಸಿಮಮ್ ಮ್ಯಾಚಸ್ ಹೋಗಿದ್ದ ರೀಸನ್ ಅವರೇ ಇದ್ದಾರೆ. DK ಸ್ವಲ್ಪ ಚೆನ್ನಾಗಿ ಆಡಿದ್ರು, ಬರ್ತಾ ಬರ್ತಾ ಯಾಕೋ ರಾಯರ್ ಕುದುರೆ ಕತ್ತೆ ಆದಂಗೆ ಅವ್ರದ್ದು ಸ್ವಲ್ಪ ಇದಾಯಿತು. ಬಟ್ ಓಕೆ, ಸ್ಟಿಲ್ ಓಕೆ. ಅವ್ರನ್ನ ತಗೊಂಡಿದ್ದು ಸ್ವಲ್ಪ ವರ್ತಿತ್ತು. ಏನೋ ಅವರು ರಿಟೈರು ಆಗಿಬಿಟ್ರು ಬಿಡಿ ಅಲ್ವಾ? ಒಂದು ಪರ್ಫಾರ್ಮರೇ ಅವರು. ಅದು ಬಿಟ್ಟು RCB ನಾನು ಎಸ್ಪೆಷಲಿ ಅವರ ಮೇಯ್ನ್ ಮ್ಯಾನೇಜ್ಮೆಂಟ್. ಬೇರೆಯವ್ರನ್ನ ಬಿಸಾಕಿರೋ ಅವ್ರನ್ನ ತಗೊಳ್ಳೋದಲ್ಲ, ಆ್ಯಕ್ಚುಲಿ ಮುಂದೆ ಬಂದು ತೊಗೋಬೇಕು. ಒಳ್ಳೆ ಪ್ಲೇಯರ್ಗಳನ್ನ ತೊಗೋಬೇಕು ಅಲ್ವಾ? ತೊಗೊಂಡು ಆಮೇಲೆ ಸ್ವಲ್ಪ ಆಡೋ ಪೇಷನ್ಸ್ ಇರಬೇಕು, ನಿಧಾನ ಇರಬೇಕು. ಫೈನಲ್ ವಿನ್ ಆದಮೇಲೆ ಸೆಲೆಬ್ರೇಟ್ ಮಾಡೋದು ಬೇರೆ ಅಲ್ವಾ? CSK ಮೇಲೆ ವಿನ್ ಆಗಿದ ತಕ್ಷಣ ಸೆಲೆಬ್ರೇಟ್ ಮಾಡಿದ್ದಾರೆ. ಓಕೆ, ಆಬ್ವಿಯಸ್ಲಿ CSK ಮೇಲೆ ವಿನ್ನ ಸೆಲೆಬ್ರೇಟ್ ಮಾಡಲೇಬೇಕು, ನಾನು ಇಲ್ಲ ಅಂತ ಹೇಳಿಲ್ಲ. ಬಟ್ ಪ್ಲೇ ಆಫಲ್ಲಿ ಹೋದ್ರು, ಏನಾಯಿತು? ಹೋಯ್ತು ಮ್ಯಾಚ್, ಫಸ್ಟ್ ಇದರಲ್ಲೇ ಹೋಯ್ತು. ಸೊ ವಿನ್ ಆದಮೇಲೆ ಇದೇ ಸೆಲೆಬ್ರೇಷನ್ ಮಾಡಿದರೆ ಕ್ಲಾಸ್ ಆಗಿರೋದು, ಪರ್ಫಾರ್ಮರ್ಸ್ ಸೂಪರಾಗಿರೋದು, ಎಲ್ಲ ಹೋಗ್ಬಿಟ್ಟಿರೋದು. ಆದರೆ ಒಂದೇ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನಮ್ಮ ಟೀಮ್ಗೆ. ಆಲ್ಮೋಸ್ಟ್ 5-6 ಮ್ಯಾಚ್ ಸೋತು 7 ಮ್ಯಾಚ್ ಹೊಡೆದವರು. ಗ್ರೇಟ್. 10th ಪ್ಲೇ ಆಫರ್ಗೆ ಹೋಗಿದ್ದಾರೆ. ಯಾವ ಲೆವೆಲ್ಗೆ? ಮುಂಬೈ ಹೋಗೋಕ್ಕಾಗಿಲ್ಲ, CSK ಹೋಗೋಕ್ಕಾಗಿಲ್ಲ, ಸಾಕಷ್ಟು ಮೇನ್ ಟೀಮ್ಗಳು ಹೋಗಿಲ್ಲ. ಇವ್ರು ಕೆಳಗಿನ ಮೇಲೆ ಬಂದಾರೆ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅದಕ್ಕೆ ಮೇಯ್ನ್ ರೀಸನ್ನು ನಾನು ಕೊಹ್ಲಿನೂ ಹೇಳ್ತೀನಿ. ಬೌಲರ್ ಸ್ಪಿನ್ನರ್ಗಳು ತುಂಬ ಚೆನ್ನಾಗಿ ಮಾಡಿದ್ರು, ನೋ ಡೌಟ್ ಅಟ್ಟ. ಈ ಸಲ ಸ್ಪಿನ್ನರ್ಗಳು ಅಲ್ಟಿಮೇಟ್ ಆಗಿ ಮಾಡಿದ್ರು ಎಲ್ಲ. ನಾನು ಫಸ್ಟ್ ಅವ್ರ ಬಗ್ಗೆ ಒಬ್ಬರ ಬಗ್ಗೆ ಮಾತಾಡಲ್ಲ, ಸ್ಪಿನ್ನರ್ ಸೂಪರಾಗಿ ಮಾಡಿದ್ರು. ಡ್ಯೂಪ್ಲಿಸಿ ಕೆಲವು ಮ್ಯಾಚ್ ಚೆನ್ನಾಗಿ ಆಡಿದ್ರು, ಬಟ್ ಎಲ್ಲ ಮ್ಯಾಚಲ್ಲೂ ಡ್ಯೂಪ್ಲಿಸಿನೇ ಹೇಳಿದ್ರು. ಕೊಹ್ಲಿ ಕನ್ಸಿಸ್ಟೆನ್ಸಿ ಥರ ಯಾರ್ದು ಇಲ್ಲ, ಅದು ಕರೆಕ್ಟ್. ಹೇಗೋ ಆಯಿತು, ನಮ್ಮ ಟೀಮು ಪ್ಲೇ ಆಫ್ ಹೋಯಿತು, ಬಂತು. ನೋಡೋಣ ನೆಕ್ಸ್ಟ್ ಟೈಮ್.
ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಬೇರೆಯವರು ನಮ್ಮನ್ನ ಟ್ರೋಲ್ ಮಾಡೋದು, ಈ ಸಲ ಕಪ್ ನಮ್ದು ಅಂತ ಹೇಳ್ತಾರೆ, ಹೊಡಿಯಲ್ಲ ಅಂತ. ಓಕೆ, ನಾವು ಒಪ್ಕೊಳ್ತೀವಿ, ಕಪ್ಪು ನಮ್ಮದೇ ಅಂತ ಹೇಳ್ತೀವಿ. ಆ ನಂಬಿಕೆ ಇನ್ನೂ ನಮಗಿದೆ. ಹೊಡಿತಾರೋ ಹೊಡಿಯಲ್ಲ, ನಾವು ಹಂಗೆಪ್ಪ. ಇದು ನಾನು ಹೇಳ್ತೀನಿ. ಇವಾಗ ನೆಕ್ಸ್ಟು T20 ವರ್ಲ್ಡ್ ಕಪ್ ಬರೋಣ. ಒಂದು ಮ್ಯಾಚ್ ಹೊಡೆದಿದ್ದಾರೆ. ನಿಮಗೇನು ಅನಿಸುತ್ತೆ ಇದು ಸ್ಕ್ವಾಡ್ ಬಗ್ಗೆ, ಸೆಲೆಕ್ಷನ್ ಬಗ್ಗೆ? ಸಾಕು, ಇಲ್ಲಿ ಏನು ಅಷ್ಟಾಗಿ ಮಾಡಿದ್ರು RCB ಮ್ಯಾನೇಜ್ಮೆಂಟ್ ಇದೇನೇ ಅಲ್ಲಿ ಮಾಡಿದ್ದಾರೆ. ಬಟ್ ಅಲ್ಲಿ ಪಾಲಿಟಿಕ್ಸ್ ಜಾಸ್ತಿ ಇದೆ. KL ರಾಹುಲ್ ಬೇಡ ಅಲ್ವಾ? KL ರಾಹುಲ್ ಅಂತ ಟೀಮಲ್ಲಿರೋ ಅವ್ರು ಬೇಡ. ಪಂತ್ ಏನೋ ಆಡ್ಬಿಟ್ರು, IPL ತೊಗೊಂಡು ಏನು ಆಡಿದ್ರು ಅವರು? ಅವ್ರನ್ನೇನು ತೊಗೊಂಡ್ರು? ಏನು ಪಂತ್ಗಿಂತ KL ರಾಹುಲ್ ಆಡಿಲ್ವಾ? ಫಸ್ಟು ಸ್ಯಾಮ್ಸನ್ನ ತೊಗೊಂಡ್ರು, ಯಾಕಂದರೆ ಚೆನ್ನಾಗಿ ಆಡಿದ್ರು. ಈ ಸಲ ಸೂಪರಾಗಿ ಆಡಿದ್ರು. ಲಾಸ್ಟ್ ಟೈಮ್ ಬಿಟ್ಟಿದ್ದಕ್ಕೆ ಒಳ್ಳೆ ಕಟ್ಟಿದ್ದು ಬಿಟ್ಟಿದ್ದ ಥರ ಅವ್ರಿಗೆ ಆಯಿತು, ನಮ್ಮ BCCI ಅವರಿಗೆ. ಯಾಕಾದ್ರೆ ತೊಗೊಂಡಿಲ್ವ ಅಂತ ಟ್ವಿಟ್ಟರ್ ಎಲ್ಲ ಕಡೆ ಊದಾಕ್ಬಿಟ್ರು ಸ್ಯಾಮ್ಸಂಗ್. ಆಮೇಲೆ ಕೊಹ್ಲಿನ ತೊಗೊಂಡಿದ್ದಾರೆ. ಬೌಲರ್ಸಲ್ಲಿ ಸಿರಾಜ್ನ ತಗೊಳ್ತಾರೆ ಅಂದರೆ ನನಗೆ ಯಾಕೆ ಅರ್ಥ ಆಗ್ತಾಯಿಲ್ಲ. ಬುಮ್ರಾನ್ ತೊಗೊಂಡ್ರು. ಸಿರಾಜ್ ಏನು ಪರ್ಫಾರ್ಮ್ ಮಾಡಿಲ್ಲಪ್ಪ, ನಮ್ಮ RCBಗೂ ಪರ್ಫಾರ್ಮ್ ಮಾಡಿಲ್ಲ ಅವರು. ಬಟ್ ಹೇಗೋ ನಮ್ಮ ಇದರಿಂದ ಒಬ್ಬರಿದ್ದಾರೆ ಅಂತ ಆಯಿತು, ನಮ್ಮ RCB ಕಡೆಯಿಂದ ಒಬ್ಬರಿದ್ದಾರೆ ಅಂತ ಆಯಿತು. ಲೆಟ್ ಇಟ್ ಬಿ. ಕೊಹ್ಲಿ ಇರಲೇಬೇಕು. ರೋಹಿತ್ ಶರ್ಮಾ ನೋಡಿ, ರೋಹಿತ್ ಶರ್ಮಾ ಏನೇ ಮಾಡಿಲ್ಲ, ಆ ಮನುಷ್ಯ ಕ್ಯಾಪ್ಟನ್ನು. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಏನು ಪರ್ಫಾರ್ಮೆನ್ಸ್, ಧೋನಿ ಉಗಿದು ಹೊಡೆದು ಉಪ್ಪಿನಕಾಯಿ ಹಾಕಿದ್ರು ಅಂಥವರು ಇದ್ದಾರೆ ಟೀಮಲ್ಲಿ. ಬಟ್ ನಮ್ಮ KL ರಾಹುಲ್ ಇಲ್ಲ. ಏನಪ್ಪ ಇದು ಎಲ್ಲೋಗಿ ಮುಗಿಯುತ್ತೋ ಗೊತ್ತಿಲ್ಲ. ನಮ್ಮ ಇದು T20 ವಿನ್ ಆಗ್ತಾರೋ ಇಲ್ವೋ ನೋಡಿ. ನನ್ನ ಮೈಂಡಲ್ಲಿರೋದು ಆಸ್ಟ್ರೇಲಿಯಾ, ಇಂಗ್ಲೆಂಡು, ಸೌತ್ ಆಫ್ರಿಕಾ, 4ನೇದೇ ನಮ್ಮ ಇಂಡಿಯಾ ಬರುತ್ತೆ. ಹೇಳೋಕ್ಕಾಗಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ನೋಡಿ, ಅವ್ರ ಪರ್ಫಾರ್ಮೆನ್ಸ್ IPL ಚೆನ್ನಾಗಿ. ಈ ಸಲ IPL ನೋಡಿ, ಎಲ್ಲ ಫಾರಿನ್ ಪ್ಲೇಯರ್ಸು, ಎಲ್ಲ ಟೀಮಿಂದ ಫಾರಿನ್ ಪ್ಲೇಯರ್ಸೇ ಕ್ಲಿಕ್ ಆಗಿರೋದು ಅಲ್ವಾ, ಎಕ್ಸೆಪ್ಟ್ ಕೊಹ್ಲಿ. ಇಲ್ಲೂ ಬರ್ತಾರೆ. ಕೊಹ್ಲಿ ಬಿಟ್ಟು ಉಳಿದವರೆಲ್ಲ ಫಾರಿನ್ ಪ್ಲೇಯರ್ಸ್ ಕ್ಲಿಕ್ ಆಗಿರೋದು. KKR ಹೊಡೆದ್ಬಿಡ್ತು ಕಪ್ಪು. ಓಕೆ, ಅವ್ರಿಗೆ ವಿಶ್ ಮಾಡಿಬಿಟ್ರೆ ಆಯಿತು. 3 ಸಲ ಆಯಿತು ಅವ್ರದ್ದು. CSK 5 ಸಲ ಆಯಿತು. ಮುಂಬೈ 5 ಸಲ ಆಯಿತು. ಆಮೇಲೆ ಸನ್ರೈಸರ್ಸ್ ಹೈದರಾಬಾದು 2 ಟೈಮ್ಸ್ ಆಯಿತು. ನೋಡೋಣ ನಮ್ಮ ಸರದಿ ಯಾವಾಗ ಬರುತ್ತೋ ಅಂತ. ಆಮೇಲೆ ಇದು ಏನು ವರ್ಲ್ಡ್ ಕಪ್ ಹೇಳ್ತಾ ಇದ್ನಲ್ಲ T20, ನಿಮಗೇನು ಅನಿಸುತ್ತೆ, ಯಾರು ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಇದು ಈ ಚಾನಲಲ್ಲಿ ನಿಮಗೆ ಬಿಗ್ ಬಾಸ್ ಅಪ್ಡೇಟ್ಗಳು, ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲಿಂದ ಎಂಡ್ ಆಗೋವರೆಗೂ ಡೇ ವೈಸ್ ಎಲ್ಲ ಬರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಏನಾದರೂ ನಡೀತಾ ಇದ್ದರೆ ದೇಶದಲ್ಲಿ ಅದು ಬರುತ್ತೆ. ಎಲ್ಲ ನೀವು ಚೆಕ್ಔಟ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಹೇಳೋಕ್ಕೆ ಬರುತ್ತೆ, ನಮ್ಮದು ಇನ್ನೊಂದು ಚಾನಲ್ ಇದೆ, ಮೆಲೋ ಬ್ಲೂಸ್ ಅಂತ. ಆ ಚಾನಲಲ್ಲಿ ಏನಂದರೆ ಹಿಂದಿ ಹಾಡುಗಳು, ಕನ್ನಡ ಹಾಡುಗಳು, ತಮಿಳು ಹಾಡುಗಳು, ಈ ಹಾಡುಗಳನ್ನೆಲ್ಲ ನಾನು ಹಾಕ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಾಯ್ಸ್ ಚೆನ್ನಾಗಿದ್ದರೆ, ಇಂಟೋನೇಷನ್ ಚೆನ್ನಾಗಿದೆ, ದಯವಿಟ್ಟು ಆ ಚಾನಲ್ಗೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮ್ಗೆ ಅವಶ್ಯಕ. ಯಾಕಂದರೆ ನಮ್ಮ ಜನರಿಗೆ ನಾವೇ ಸಪೋರ್ಟ್ ಮಾಡಬೇಕಲ್ವ. ದಯವಿಟ್ಟು ಸಪೋರ್ಟ್ ಮಾಡಿ ಆ ಚಾನಲ್ಗೂ. ಈ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಚಾನಲ್ ಇಂಪ್ರೂವ್ಮೆಂಟ್ಗೆ ನಮಗೆ ಹೆಲ್ಪ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಂದು trend.ಸಂತೋಷ್ ಅಂತ ಚಾನಲ್ಲು, ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಫಾಲೋ ಮಾಡಿ. ಅಲ್ಲೂ ಇದರಲ್ಲಿ ಮೆಲೋ ಬ್ಲೂಸಲ್ಲಿ ಹಾಕೋ ಹಾಡುಗಳನ್ನ ನಾನು ಅಲ್ಲಿ ಇದು ಮಾಡಿರ್ತೀನಿ, ಶಾರ್ಟ್ಸಾಗಿ ಕನ್ವರ್ಟ್ ಮಾಡಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾಯಿನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.